ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಸುಮಾರು ದಿನಗಳಿಂದ ನಾನು ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ವಿಡಿಯೋಗಳನ್ನ ಮಾಡ್ತಾ ಬಂದಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಹಾಗೆ ನಾನು ಒಂದು ವಿಡಿಯೋನ ಸಾರಿ ಪ್ರೀ ಪ್ಲೇಟ್ ಅನ್ನ ಮಾಡ್ಕೊಂಡು ಅದನ್ನ ಐರನ್ ಮಾಡ್ದೇನೆ ಯಾವ ರೀತಿಯಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅನ್ನೋದನ್ನ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದನ್ನು ಕೂಡ ನೀವೆಲ್ಲರೂ ತುಂಬಾನೇ ಇಷ್ಟಪಟ್ರಿ. ಬಟ್ ಕೆಲವರಿಗೆ ಏನಂತ ಕಂಪ್ಲೇಂಟ್ ಮಾಡಿದ್ರಿಂದ, ನೀವು ತಗೊಂಡಿರೋ ಸಾರಿ ತುಂಬಾನೇ ಸಾಫ್ಟ್ ಆಗಿದೆ, ಅದು ನೀಟಾಗಿ ಕುತ್ಕೊಳ್ಳುತ್ತೆ, ರಫ್ ಆಗಿರೋ ಸಾರಿ ಈ ರೀತಿಯಾಗಿ ಈಸಿಯಾಗಿ ಕುತ್ಕೊಳ್ಳೋದಿಲ್ಲ, ಆ ರೀತಿಯಾಗಿ ರಫ್ ಆಗಿರೋ ಒಂದು ಸೀರೆನ ನೀವು ಮಾಡಿ ತೋರಿಸಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರಿ. ಅದಕ್ಕೋಸ್ಕರ ಇವತ್ತು ನಾನು ಒಂದು ರಫ್ ಆಗಿರುವಂತಹ ಸೀರೆನ ನೀಟಾಗಿ ಐರನ್ ಮಾಡ್ದೇನೆ ಯಾವ ರೀತಿಯಾಗಿ ಪ್ರೀಪ್ಲೇಟ್ ಅನ್ನ ಮಾಡ್ಕೊಂಡು ಅದನ್ನ ಐರನ್ ಮಾಡ್ದೇನೆ ಪ್ರೀಪ್ಲೇಟ್ ಅನ್ನ ಮಾಡ್ಕೊಂಡು ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಟಿಪ್ಸ್ ಗಳನ್ನ, ಕೆಲವೊಂದು ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿವತ್ತು ಈ ರೀತಿಯಾಗಿರುವಂತ ರಫ್ ಆಗಿರುವಂತಹ ಒಂದು ಸೀರೆನ ತಗೊಂಡಿದ್ದೀನಿ. ನೋಡಿ, ಇದು ಈ ರೀತಿಯಾಗಿ ರಫ್ ಆಗಿದೆ, ಸ್ವಲ್ಪ ಒಗ್ಗುತ್ತೆ, ನೀಟಾಗಿ ಕುತ್ಕೊಳ್ಳೋದಿಲ್ಲ. ಈ ಒಂದು ಸೀರೆನ ಈಸಿಯಾಗಿ ನಾವು ಪ್ರಿಪ್ಲೇಟ್ ಮಾಡೋದ್ರ ಜೊತೆಗೆ ಪ್ಲೇಟ್ಸ್ ಗಳನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಐರನ್ ಮಾಡ್ತೀನಿ ಅನ್ನೋದನ್ನ ನೋಡೋಣ. ಫಸ್ಟ್ ಈ ರೀತಿ ಒಂದು ಸೀರೆನ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಷ್ಟು ಕೆಲವೊಂದು ಸೆಪ್ಟಿಫಿನ್ ಗಳನ್ನ ತಗೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಸೀರೆನ ಈ ರೀತಿ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಸಾರಿನ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದಾದ್ರೆ, ನಮ್ಗೆ ವೆಸ್ಟ್ ರೌಂಡ್ ಎಷ್ಟು ಬೇಕು, ಸೆಂಟರ್ ಪ್ಲೇಟ್ ಎಷ್ಟು ಬೇಕು, ಮೇಲೆ ಪಲ್ಲು ಹೈಟ್ ಎಷ್ಟು ಬೇಕು ಅಂತ ಗೊತ್ತಿರೋದಿಲ್ಲ. ನಾವು ಹಾಗೆ ಮಾಡ್ಕೊಂಡ್ರೆ ಯಾವ್ದು ಕೂಡ ನೀಟಾಗಿ ಕುತ್ಕೊಳ್ಳೋದಿಲ್ಲ. ಸೊ ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ, ನೀವು ಸಾರಿನ ಮೆಜರ್ಮೆಂಟ್ ಮಾಡ್ಕೋಬೇಕು. ಯಾವ ರೀತಿ ಅನ್ನೋದಾದ್ರೆ ನೋಡಿ, ಫಸ್ಟ್ ವೆಸ್ಟ್ ರೌಂಡ್ ಅನ್ನ ನಾನು ಮೆಜರ್ ಮಾಡ್ತಾ ಇದ್ದೀನಿ. ನೀವು ಎಲ್ಲಿಗೆ ಟಕ್ ಮಾಡ್ತಾ ಇದ್ದೀರಾ, ಇಲ್ಲಿಗೆ ಟಕ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿಗೆ ತಗೊಳ್ಳಿ. ಬಟ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಮ್ದು ರೈಟ್ ಹ್ಯಾಂಡ್ ಇಲ್ಲಿಗೆ ಬರುತ್ತೆ ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಬರ್ಬೇಕು. ಇಲ್ಲಿಂದ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿಂದ ತಗೊಂಡ್ಬಿಟ್ಟು ಒಂದ್ ರೌಂಡ್ ಈ ರೀತಿಯಾಗಿ ನಾವ್ ಇಲ್ಲಿಗೆ ಟಕ್ಕಿನ್ ಮಾಡ್ತೀವಿ. ಒಂದ್ ಸೆಂಟರ್ ಪಾಯಿಂಟ್ ಏನಿದೆ ನೋಡಿ, ಇಲ್ಲಿಗೆ ನಾವು ಟಕ್ಕಿನ್ ಮಾಡ್ಕೋಬೇಕು. ನಾವು ಟಕ್ಕಿನ್ ಮಾಡೋದು ಇಲ್ಲಿಗೆ, ಬಟ್ ನಮ್ದು ಫಸ್ಟ್ ಪ್ಲೇಟ್ ಫೋಲ್ಡ್ ಆದ್ರೆ ಇಲ್ಲಿವರೆಗೂ ತಗೋಬೇಕಾಗುತ್ತೆ. ಯಾಕೆ ಅನ್ನೋದಾದ್ರೆ ನೋಡಿ, ಒಂದು ಟಕ್ಕಿಂಗ್ ಪಾಯಿಂಟ್ ಇಲ್ಲಿಗೆ ಆಯ್ತಾ, ನಾವು ಇದನ್ನ ತಗೊಂಡ್ಬಿಟ್ರೆ ಈಗ ನೋಡಿ ಈ ರೀತಿಯಾಗಿ ಫಸ್ಟ್ ಪ್ಲೇಟ್ ಇಂದ ನೋಡಿ ಕಂಪ್ಲೀಟ್ ಆಗಿ ಕ್ರಾಸ್ ಆಗುತ್ತೆ, ಕೆಳಗಡೆ ಪೂರ್ತಿಯಾಗಿ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿವರೆಗೂ ತಗೊಂಡ್ಬಿಟ್ಟು ಇದನ್ನ ನಾವು ಇಲ್ಲಿವರೆಗೂ ತಗೋಬೇಕು. ಇವಾಗ ನೋಡಿ, ಇದನ್ನ ಪ್ಲೇಟ್ ಮಾಡ್ಕೊಂಡಾಗ ಯಾವ ರೀತಿ ಕೊಡುತ್ತೆ ಅಂತ. ಈ ರೀತಿಯಾಗಿ ನಮ್ದು ಲೆಫ್ಟ್ ಹ್ಯಾಂಡ್ ಏನಿದೆ ನೋಡಿ, ಇಲ್ಲಿವರೆಗೂ ಈ ರೀತಿಯಾಗಿ ಇದನ್ನ ತಗೋಬೇಕು. ಇಲ್ಲಿಗೆ ಅಂತ ನಾನು ಒಂದು ಐಡಿಯಾ ಬರ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿಗೆ ಇದನ್ನ ಜಾಯಿಂಟ್ ಮಾಡಿ ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ನಮ್ದು ವೆಸ್ಟ್ ರೌಂಡ್ ಪಾರ್ಟ್ ಆಯ್ತು. ಇದು ನಮ್ದು ವೆಸ್ಟ್ ರೌಂಡ್ ಪಾರ್ಟ್ ಆಯ್ತಾ. ಈಗ ನೋಡಿ, ಕಂಟಿನ್ಯೂ ಅನ್ನ ಸೀರೆನ ಈ ರೀತಿಯಾಗಿ ತಗೊಂಡ್ಬಿಟ್ಟು ಇವಾಗ ಸೀರೆಯ ಸೆರಗಿನ ಹೈಟ್ ಅನ್ನ ನಮ್ಗೆ ಎಷ್ಟು ಬೇಕು ಅನ್ನೋದನ್ನ ಮೆಜರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟ್ ಈ ರೀತಿಯಾಗಿ ಸೀರೆನ ಹಿಂದ್ಗಡೆಯಿಂದ ತಗೊಂಡ್ಬಿಟ್ಟು ಈ ರೀತಿಯಾಗಿ ರ್ಯಾಂಡಮ್ ಆಗಿ ಇದನ್ನ ಪ್ಲೀಟ್ಸ್ ಗಳನ್ನ ಮಾಡ್ಕೊಳ್ಳಿ ಆಯ್ತಾ. ನೋಡಿ, ಈ ರೀತಿಯಾಗಿ ರ್ಯಾಂಡಮ್ ಆಗಿ ಪ್ಲೀಟ್ಸ್ ಗಳನ್ನ ಮಾಡ್ಕೊಂಡು ನಿಮ್ಗೆ ಎಷ್ಟು ಹೈಟ್ ಬೇಕು ಅನ್ನೋದನ್ನ ನೀವು ಮೆಜರ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಲಿ, ಒಂದು ಕಂಪ್ಲೀಟ್ ಆಗಿ ಐಡಿಯಾ ಬರ್ಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಜಾಯಿಂಟ್ ಆಗಿ ಪಿನ್ ಅನ್ನ ಹಾಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಸೀರೆನ ಹಿಂದ್ಗಡೆಯಿಂದ ಈ ರೀತಿಯಾಗಿ ತಗೊಂಡ್ಬಿಟ್ಟು ಇದನ್ನು ಅಷ್ಟೇ ಇಲ್ಲಿಗೆ ನಾವು ಮೆಜರ್ ಮಾಡ್ಕೋಬಾರ್ದು. ನಮ್ದು ತೊಡೆ ಇಲ್ಲಿ ಭಾಗ ಏನಿದೆ ನೋಡಿ, ಇಲ್ಲಿವರೆಗೂ ನಾವು ಇದನ್ನ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಮ್ದು ಈ ರೀತಿಯಾಗಿ ಇಲ್ಲಿ ಹಿಪ್ಪು ಪ್ಲೇಟ್ಸ್ ಗಳು ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಉದ್ದ ಬಿಡೋದ್ರಿಂದ. ಇಲ್ಲಿಗೆ ನಾವು ತಗೊಂಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಫುಲ್ ಮುದುಡಿಯಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇಲ್ಲಿಗೆ ಇದನ್ನ ತಗೋಬೇಕಾಗತ್ತೆ. ಇದು ಆಯ್ತು ನಮ್ದು ಸೆಂಟರ್ ಪ್ಲೇಟ್ ಎಂಡ್ ಪಾಯಿಂಟ್. ನಿಮ್ಗೆ ಒಂದ್ ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ ನಾನು. ಇದು ನೋಡಿ, ಇದು ನಾವು ಫಸ್ಟ್ ಹಾಕೊಂಡಿರುವಂತಹ ಪಿನ್ನು. ಈ ಒಂದು ಪಾರ್ಟ್ ಏನಿದೆ ನೋಡಿ, ಇದು ನಮ್ದು ವೆಸ್ಟ್ ರೌಂಡ್ ಆಯ್ತಾ. ಈ ಪಿನ್ ನಮ್ದು ಸೆಂಟರ್ ಪ್ಲೇಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಈ ಪಿನ್ ನಮ್ದು ಸೆಂಟರ್ ಪ್ಲೇಟ್ ಎಂಡ್ ಪಾಯಿಂಟ್. ಇವೆರಡರ ಮಧ್ಯೆ ಬರುವಂತದ್ದು ಈ ಒಂದು ಭಾಗದಲ್ಲಿ ನಮ್ದು ಸೆಂಟರ್ ಪ್ಲೇಟ್ಸ್ ಗಳು ಕೂತ್ಕೊಳ್ಳುತ್ತೆ. ಇದು ನಮ್ದು ಬ್ಯಾಕ್ ಪಾರ್ಟ್ ಆಯ್ತು. ಇದು ನಮ್ದು ಸೆರಗಿನ ಭಾಗ ಆಯ್ತಾ. ನೋಡಿ, ಇವಾಗ ಸೆರಗಿನ ಪ್ಲೇಟ್ ಗಳನ್ನ ಮಾಡೋಣ. ಸೆರಗನ್ನ ನಾವು ಈ ರೀತಿ ಇಟ್ಕೊಂಡಾಗ ಈ ಪಾರ್ಟ್ ನಮ್ದು ಫಸ್ಟ್ ಮೇಲೆ ಬರುವಂತಹದ್ದು. ಹಾಗೆ ಈ ಪಾರ್ಟ್ ಏನಿದೆ ನೋಡಿ, ಈ ಪಾರ್ಟ್ ನಮ್ದು ಈ ಕಡೆ ಮುಖ ಮಾಡಿ ಬರ್ಬೇಕು. ಹಾಗೆ ಈ ಪಾರ್ಟ್ ಏನಿದೆ ನೋಡಿ, ಇದು ಈ ಕಡೆ ಮುಖ ಮಾಡಿ ಬರ್ಬೇಕಾಯ್ತಾ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಇಲ್ಲಿಂದಾನೆ ಪ್ಲೇಟ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಇಲ್ಲಿಂದಾನೆ ಪ್ಲೇಟ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿಯಾಗಿ ನೀವು ಪ್ಲೇಟ್ಸ್ ಗಳನ್ನ ಮಾಡ್ಕೋಬಹುದು. ನೋಡಿ, ನಿಮ್ಗೆ ಫಸ್ಟ್ ಪ್ಲೇಟ್ ಇಲ್ಲಿ ನಾವು ಫಸ್ಟ್ ಪ್ಲೇಟ್ ಅನ್ನ ತಗೋಬೇಕಾದ್ರೆ ನಿಮ್ಮ ಒಂದು ಶೋಲ್ಡರ್ ಇಲ್ಲಿ ನೋಡಿ, ನಮ್ದು ಬ್ಲೌಸ್ ಇಲ್ಲಿಗೆ ಬರುತ್ತಿಲ್ವಾ, ಇಷ್ಟು ಇಲ್ಲಿಂದ 1 ಇಂಚು ಇಷ್ಟು ಬರುವಷ್ಟು ನಮ್ಗೆ ಇದು ನಮ್ದು ಶೋಲ್ಡರ್ ವಿಡ್ತ್ ನೋಡಿ. ಇವಾಗ ನಮ್ದು ಇಷ್ಟಿದೆ. ನಾನು ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಯ್ತು ನಮ್ದು ನೋಡಿ,
ಇಷ್ಟು ಬರುತ್ತೆ. ಇದು ಆಯ್ತು ನಮ್ದು ಫಸ್ಟ್ ಪ್ಲೀಟ್ ಆಯ್ತಾ. ನೆಕ್ಸ್ಟ್ ಪ್ಲೀಟ್ ಗಳನ್ನ ನಾವು ಇಲ್ಲಿಗೆನೆ ತಗೋಬಾರ್ದು. ಫಸ್ಟ್ ಪ್ಲೀಟ್ ಆಯ್ತು, ಸೆಕೆಂಡ್ ಪ್ಲೀಟ್ ಇಲ್ಲಿಗೆನೆ ತಗೊಂಡಿದ್ದೀನಿ. ಯಾಕೆ ಇಲ್ಲಿಗೆ ತಗೊಂಡಿದ್ದೀನಿ ಅಂತಂದ್ರೆ ನಾವು ಈ ರೀತಿ ಕಂಪ್ಲೀಟ್ ಆಗಿ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಇಲ್ಲಿ ಹೊರಗಡೆ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ದು ಫಸ್ಟ್ ಪ್ಲೇಟ್ ಇಷ್ಟು ತಗೊಂಡಿದೀನಿ ಅಲ್ವಾ, ಇದರ ಹಾಫ್ ಭಾಗ ಅಥವಾ ಇದರ ಮುಕ್ಕಾಲು ಭಾಗ ಈ ರೀತಿಯಾಗಿ ನಾವು ನೆಕ್ಸ್ಟ್ ಪ್ಲೇಟ್ ಗಳನ್ನ ತಗೊಳ್ತಾ ಹೋಗ್ಬೇಕು. ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಫಸ್ಟ್ ನೀವು ಈ ಕಡೆಯಿಂದ ಇವನ್ನೆಲ್ಲ ಸೇಮ್ ಬರೋ ರೀತಿಯಾಗಿ ಕ್ರಾಸ್ ಇರಬಾರ್ದು ಆಯ್ತಾ. ಸೇಮ್ ಬರೋ ರೀತಿಯಾಗಿ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿನೂ ಕೂಡ ಎರಡು ಕಡೆ ನಮ್ದು ಸೇಮ್ ಬರಬೇಕು. ನೋಡಿ ಈ ರೀತಿಯಾಗಿ ನೋಡಿ ಇವಾಗ ನಮ್ದು ಬೀಡ್ಸ್ ಗಳು ರೆಡಿ ಆಯ್ತು. ಬಟ್ ಇದನ್ನ ಇಲ್ಲಿವರೆಗೂ ನಮ್ದು ಪಿನ್ ಏನಿದೆ ನೋಡಿ ಇಲ್ಲಿವರೆಗೂ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರೆ ನಿಮ್ಗೆ ಇದನ್ನ ಇಟ್ಕೊಳ್ಳಿಕ್ಕೆ ಯಾರಾದ್ರೂ ಒಬ್ರಿದ್ರೆ ಬೀಡ್ಸ್ ಗಳನ್ನ ಕಂಟಿನ್ಯೂ ಆಗಿ ಜೋಡಿಸ್ಕೊಳ್ತಾ ಬನ್ನಿ. ಇಲ್ಲ ಅಂತಂದ್ರೆ ನೋಡಿ ನಿಮ್ಗೆ ಹೇಳ್ತೀನಿ ಈ ರೀತಿಯಾಗಿ ಇಲ್ಲೇ ನಿಮ್ಗೆ ಫೋಲ್ಡ್ ಗಳು ಕುತ್ಕೊಂಡಿರುತ್ತೆ. ಈ ರೀತಿಯಾಗಿ ಇದನ್ನ ನೀವು ಜೋಡಿಸ್ಕೊಳ್ತಾ ಬರ್ಬೋದು. ನೋಡಿ ಈ ರೀತಿಯಾಗಿ ಇದನ್ನ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇವನ್ನೆಲ್ಲಾನು ಕೂಡ ರೀಅರೇಂಜ್ ಮಾಡ್ಕೊಂಡು ನೀವು ಇಲ್ಲಿಗೆ ಒಂದು ಪಿನ್ ಅನ್ನ ಹಾಕೋಬಹುದು. ಬಟ್ ನಿಮ್ಗೊಂದು ಈಸಿ ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ನಾನು ಇವತ್ತು ನಿಮ್ಗೊಂದು ಒಂದು ಸಿಂಪಲ್ ಟಿಪ್ ಅನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಈ ರೀತಿಯಾಗಿ ಇದನ್ನ ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಎರಡು ಬಟ್ಟೆ ಕ್ಲಿಪ್ ಇಂದ ಈ ರೀತಿಯಾಗಿ ಇದನ್ನ ಹೋಲ್ಡ್ ಮಾಡ್ಕೊಳ್ಳಿ ಆಯ್ತಾ. ನೋಡಿ ಫಸ್ಟ್ ಪ್ಲೇಟ್ ಎಷ್ಟು ತಗೊಂಡಿದ್ದೀರಾ ನೋಡಿ, ಇದನ್ನ ಈ ರೀತಿಯಾಗಿ ಕರೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಪ್ಲೇಟ್ಸ್ ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಬನ್ನಿ. ಒಂದ್ ಕೈ ಕೆಳಗಡೆ ಮತ್ತೆ ಒಂದ್ ಕೈ ಕೆಳಗಡೆ ಈ ರೀತಿಯಾಗಿ ನೋಡಿ. ಈ ರೀತಿ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ಲೇಟ್ಸ್ ಗಳು ಕರೆಕ್ಟ್ ಆಗಿ ಬರುತ್ತೆ. ಪ್ಲೇಟ್ಸ್ ಗಳನ್ನ ಮತ್ತೆ ಈ ರೀತಿಯಾಗಿ ರೀಅರೇಂಜ್ ಮಾಡ್ಕೊಳ್ಳಿ ಆಯ್ತಾ. ಅಂದ್ರೆ ಈ ಒಳಗಡೆ ಈ ರೀತಿ ಪ್ಲೇಟ್ಸ್ ಗಳು ಸಿಕ್ಕೊಂಡಿರುತ್ತಲ್ವಾ, ಇದನ್ನ ಕಂಪ್ಲೀಟ್ ಆಗಿ ತಗೊಂಡ್ಬಿಟ್ಟು ಇದನ್ನ ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ಲೇಟ್ಸ್ ಗಳು ಕರೆಕ್ಟ್ ಆಗಿ ಕುತ್ಕೊಂಡ್ಬಿಡುತ್ತೆ. ನಿಮ್ಗೆ ಐರನ್ ಮಾಡಿದ್ರೆ ಓಕೆ, ಬಟ್ ಮಾಡ್ಲಿಲ್ಲ ಅಂದ್ರೆ ನಾನು ಇವತ್ತು ಐರನ್ ಮಾಡೋದು ಹೇಳ್ಕೊಡ್ತಾ ಇಲ್ಲ ನಿಮ್ಗೆ. ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ. ಇವಾಗ ಪಿನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನೀವು ಇದನ್ನ ಈ ರೀತಿ ವಿಂಡೋಗೆ ಹಾಕಿ. ವಿಂಡೋ ಇಲ್ಲ ಅಂತಂದ್ರೆ ನೀವು ಡೋರ್ಗೆ ಹಾಕೋಬಹುದು. ವಿಂಡೋ ಇರುತ್ತೆ ನೋಡಿ ಆತರ ರೂಮ್ ಡೋರ್ಸ್ಗೆ ಆ ರೀತಿಯಾಗಿ ನೀವು ಅದನ್ನ ಹಾಕೋಬಹುದು. ನಾನು ಮತ್ತೆ ಈ ರೀತಿಯಾಗಿ ಪ್ಲೇಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಮ್ದು ಸೀರೆ ಸೆರಗು ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ಒಂದು ಹೈಟ್ ತಕ್ಕನಾಗಿ ರೆಡಿ ಆಗಿದೆ. ಇವಾಗ ಈ ಒಂದು ಪ್ಲೇಸ್ ಗಳನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಂದು ಶೋಲ್ಡರ್ ಪಿನ್ ಇಲ್ಲಿದೆ. ಸೊ ಇಲ್ಲಿಂದ ಇಷ್ಟು ನಮ್ಗೆ ಇದು ಏನ್ ಇರುತ್ತೆ ನೋಡಿ, ಇಲ್ಲಿಂದ ಒಂದ್ ಅರ್ಧ ಇಂಚ್ ಆದ್ರೂ ಹೊರಗಡೆ ಬರ್ಬೇಕು. ಅಂದಾಗ ಮಾತ್ರ ನಮ್ದು ಈ ಪಾರ್ಟ್ ಈ ರೀತಿ ಕವರ್ ಆಗುತ್ತೆ. ಇಲ್ಲ ಅಂತಂದ್ರೆ ಈ ರೀತಿ ಕುತ್ಕೊಂಡಾಗ ಇಲ್ಲಿ ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನೋಡಿ ಸ್ವಲ್ಪ ಈ ರೀತಿ ತಗೊಂಡು ನಮ್ದು ಈ ರೀತಿಯಾಗಿ ಕವರ್ ಮಾಡ್ಕೋಬಹುದು. ಇವಾಗ ನೋಡಿ ನಮ್ದು ಇದು ಸೀರೆಯ ಸೆರಗಿನ ಭಾಗ ಆಯ್ತು. ಇಲ್ಲಿಂದ ನಾವು ತಗೊಂಡಾಗ ಇದು ನಮ್ದು ಈ ಗ್ಯಾಪ್ ಏನಿದೆ ನೋಡಿ, ಇದು ನಮ್ದು ಬ್ಯಾಕ್ ಪಾರ್ಟ್ ಆಯ್ತು ಆಯ್ತಾ. ಇಲ್ಲಿಂದ ನಮ್ದು ಸೆಂಟರ್ ಪ್ಲೇಟ್ ಗಳನ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ನೀವು ತುಂಬಾನೇ ಅಗಲ ತಗೊಂಡ್ಬಿಟ್ಟಾಗ ಪ್ಲೇಟ್ಸ್ ಗಳು ಜಾಸ್ತಿ ಆಗೋದಿಲ್ಲ. ಕೆಲವೊಂದು ಸೀರೆಗಳು ಸಣ್ಣದಾಗಿರುತ್ತೆ, ವಿಡ್ತ್ ಅಲ್ಲಿ ನಮ್ಗೆ ಅಗಲ ಕಡಿಮೆ ಬಂದಿರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು 6 ಇಂಚ್ ನೋಡಿ, 6 ಇಂಚಿನಷ್ಟು ಆದ್ರೆ ವಿಡ್ತ್ ಆದ್ರೆ ನಮ್ಗೆ ಸಾಕು. ಈ ರೀತಿಯಾಗಿ ನೀವು ಪ್ಲೇಟ್ಸ್ ಗಳನ್ನ ಮಾಡ್ಕೊಳ್ತಾ ಬರ್ಬೇಕು. ನೋಡಿ ಈ ರೀತಿಯಾಗಿ ನಾನು ಸೆಂಟರ್ ಪ್ಲೇಟ್ಸ್ ಒಂದು ಪಿನ್ ಹಾಕೊಂಡಿದ್ದೀನಿ. ನಿಮ್ಗೆ ಟೇಬಲ್ ಇದ್ರೆ ನೀವು ಟೇಬಲ್ ಮೇಲೆ ಹಾಕೋಬಹುದು. ಟೇಬಲ್ ಇಲ್ಲ ಅನ್ನೋದಾದ್ರೆ ನೀವು ಫೋಲ್ಡ್ ನೆಲ ಮೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ.
ನಾನಿಲ್ಲಿ ನೆಲದ ಮೇಲೆ ಯಾವ ರೀತಿಯಾಗಿ ಸೆಂಟ್ರಲ್ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಅದನ್ನು ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಸೀರೆಯ ಸೆರಗನ್ನು ಈ ರೀತಿ ಮುಂದಕ್ಕೆ ಹಾಕೊಳ್ತಾ ಇದ್ದೀನಿ. ಮಿಡಲಲ್ಲಿ ಸೆಂಟ್ರಲ್ ಪ್ಲೀಟ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ವೆಸ್ಟ್ ರೌಂಡ್ ಪಾರ್ಟನ್ನು ನನ್ನ ಕಡೆ ತೋರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಎಲ್ಲಿ ರಿಂಕಲ್ಸ್ ಬರೋ ರೀತಿಯಾಗಿ ಇದನ್ನು ಜೋಡಿಸ್ಕೊಳ್ಳಿ. ನೋಡ್ತಾ ಇದ್ದೀರಾ, ವೆಸ್ಟ್ ರೌಂಡ್ ಪಾರ್ಟು ನನ್ನ ಹತ್ರ ಇದೆ. ಇವಾಗ ನೋಡಿ, ಇಲ್ಲಿ ಆಗಲೇ ಹಾಕಿರುವಂತಹ ಒಂದು ಪಿನ್ ಏನಿದೆ ನೋಡಿ, ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಲೀಟ್ಸ್ಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ವಿಡ್ತ್ ಬೇಕಾಗಿಲ್ಲ ನಮಗೆ, ಏಕೆಂದರೆ ಇದು ಒಳಗಡೆ ಟಕ್ಕಿನ್ ಆಗೋದ್ರಿಂದ ಜಾಸ್ತಿ ವಿಡ್ತ್ ಬೇಡ. ನೀವು ಕೆಳಗಡೆ ಬೇಕಿದ್ದರೆ ವಿಡ್ತನ್ನು ಹೆಚ್ಚು ಕಡಿಮೆ ಅಗಲ ಮಾಡ್ಕೋಬಹುದು. ನೋಡಿ, ಇಲ್ಲಿ ಒಳಗಡೆ ಇರುವಂತಹ ಪ್ಲೀಟ್ಗಳು ಏನಿದೆ ನೋಡಿ, ಒಂದು ಮೇಲ್ಗಡೆ ಒಂದು ಕೆಳಗಡೆ ಈ ರೀತಿಯಾಗಿ ಕ್ರಾಸ್ ಆಗಿರುತ್ತೆ. ಅವನ್ನೆಲ್ಲವನ್ನು ಕೂಡ ಸೇಮ್ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕೂಡ ಈಕ್ವಲ್ ಆಗಿ ಬರಬೇಕು. ಆ ರೀತಿಯಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದಮೇಲೆ ಕರೆಕ್ಟಾಗಿ ಅವನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಹೈಟ್ ಪ್ರಕಾರ ಒಂದು ಮೇಲ್ಗಡೆ ಒಂದು ಕೆಳಗಡೆ ಆದರೆ ಕೆಳಗಡೆನೂ ಕೂಡ ಹೈಟು ಹೆಚ್ಚು ಕಡಿಮೆ ಆಗುತ್ತೆ, ನೀಟಾಗಿ ಬರೋದಿಲ್ಲ. ಸೊ ಅಲ್ಲಿಗೆ ನಾನು ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನಂದರೆ ಒಂದು ಟಿಪ್ ಏನಂದರೆ, ಯಾರಾದರೂ ಹಿಡ್ಕೊಳ್ಳಿಕ್ಕೆ ಇದ್ದರೆ ಹಿಡ್ಕೊಳ್ಳಿಕ್ಕೆ ಹೇಳಿ, ಇಲ್ಲ ಅಂತಂದರೆ ಅಲ್ಲಿ ಒಂದು ವೇಟ್ ಆಗಿರುವಂಥ ವಸ್ತುನ ಇಟ್ಬಿಟ್ಟು ಈ ರೀತಿ ಕೆಳಗಡೆ ಬರುವಂತಹ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ. ಒಂದು ವೇಟ್ ಆಗಿರುವಂತಹ ವಸ್ತುನ ಇಟ್ಟಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿ. ಇವಾಗೆಲ್ಲ ಜೋಡಿಸ್ಕೊಂಡಾದಮೇಲೆ ಇದಕ್ಕೂ ಮುಂಚೆ ನಾವು ಮಧ್ಯದಲ್ಲಿ ಇನ್ನೊಂದು ಪಿನ್ನನ್ನು ಹಾಕೋಬೇಕು. ಇಲ್ಲಿನೂ ಅಷ್ಟೇ ಜಾಸ್ತಿ ವಿಡ್ತ್ ಬೇಡ ನಮಗೆ. ಕೆಳಗಡೆ ಪ್ಲೀಟ್ಸ್ ಏನಿದೆ ನೋಡಿ, ಅದು ಜಾಸ್ತಿ ವಿಡ್ತ್ ಬಂದರೆ ನಡೆಯುತ್ತೆ, ಬಟ್ ಮೇಲ್ಗಡೆ ಜಾಸ್ತಿ ವಿಡ್ತ್ ಬಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾನು ಕಡಿಮೆ ವಿಡ್ತಲ್ಲಿ ಅವನ್ನ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಒಂದು ಸೆಕ್ಯೂರ್ಗಾಗಿ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನೀವು ವೇರ್ ಮಾಡಿದಾಗ ಈ ಪಿನ್ನನ್ನು ಮತ್ತು ಕೆಳಗಡೆ ಹಾಕಿರುವಂತಹ ಪಿನ್ನನ್ನು ತೆಗಿಬೇಕಾಗತ್ತೆ. ನೋಡಿ, ಇವಾಗ ಕೆಳಗಡೆ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಒಳಗಡೆ ಸ್ವಲ್ಪ ಯಾವುದೂ ರಿಂಕಲ್ಸ್ ಸುಳಿಬಾರ್ದು, ಮುದುರಿ ಆಗಬಾರ್ದು. ಆ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಳ್ಳಿ. ಇದು ಎಂಥ ರಫ್ ಇದ್ದರೂ ಸೀರೆ ಇದ್ರೂ ಕೂಡ ನಾವು ಈ ರೀತಿಯಾಗಿ ಮಾಡಿಕೊಂಡು ಪಿನ್ ಹಾಕಿಟ್ಟಾಗ ಒನ್ ಡೇ ನಾವು ಹಾಗೆ ಇಟ್ಬಿಟ್ವಿ ಅಂದರೆ ಈ ಪ್ಲೀಟ್ಸ್ಗಳು ಹಾಗೆ ಕುತ್ಕೊಂಡಿರುತ್ತೆ. ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿರ್ತೀರ, ಐರನ್ ಮಾಡಿದ್ರೆ ಸೀರೆ ಲೈನ್ ಬೀಳುತ್ತೆ ಅಂತ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವ ಲೈನು ಬೀಳೋದಿಲ್ಲ. ಆಮೇಲೆ ಸೀರೆನೂ ಕೂಡ ನಿಮಗೆ ಸೆಕ್ಯೂರ್ ಆಗಿರುತ್ತೆ. ನೋಡಿ, 1 ಇಂಚು ಅಥವಾ ಅರ್ಧ ಇಂಚು ಗ್ಯಾಪಲ್ಲಿ ಈ ರೀತಿ ಎಲ್ಲ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ. ಸೇಮ್ ಹೈಟಲ್ಲಿ ಬರೋ ಹಾಗೆ ಜೋಡಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಆಯ್ತಲ್ಲ, ಸೆಂಟ್ರಲ್ ಪ್ಲೀಟ್ಸು ನಮ್ಮದು ಅಡ್ಜಸ್ಟ್ಮೆಂಟು ಮುಗಿದಿದೆ. ಇವಾಗ ನಾವು ಬಾಕ್ಸ್ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ವೆಸ್ಟ್ ರೌಂಡ್ ಪಾರ್ಟ್ ಇದೆ ನೋಡಿ, ಅದನ್ನು ಈ ರೀತಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳನ್ನು ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ, ನಿಮಗೆ ಐರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫಸ್ಟು ಸೆರಗನ್ನು ಈ ರೀತಿ ಹಿಂದಕ್ಕೆ ತೆಗೆದುಕೊಂಡ್ಬಿಟ್ಟು ಆಗಲೇ ಫೋಲ್ಡ್ ಮಾಡಿರೋ ವೆಸ್ಟ್ ಪಾರ್ಟನ್ನು ಮುಂದ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಪ್ಲೀಟ್ಸ್ಗಳು ಇನ್ನೂ ಹಾಗೆ ಇದೆ. ಇವಾಗ ನಾನು ನನ್ನ ಕಡೆ ಮುಖ ಮಾಡಿರುವಂತಹ ಒಳಗಡೆ ಪ್ಲೀಟ್ಸನ್ನು ಜಸ್ಟ್ ಆ ಕಡೆ ತಿರುಗಿಸ್ಕೊಂಡಿದ್ದೀನಿ. ಸೀರೆನ ಉಲ್ಟಾ ಹಾಕ್ಕೊಂಡಿದ್ದೀನಿ, ಬಿಟ್ಟರೆ ಇಲ್ಲಿ ಏನೂ ಮಾಡಿಲ್ಲ. ಆಯಿತಾ, ಇವಾಗ ಅದೇ ವೆಸ್ಟ್ ರೌಂಡ್ ಪಾರ್ಟನ್ನು ನಾನು ಮತ್ತೆ ನನ್ನ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಾವು ಬಾಕ್ಸ್ ಕ್ರಿಯೇಟ್ ಮಾಡೋದಕ್ಕಂತಲೇ ಈ ರೀತಿ ಮಾಡಬೇಕಾಗತ್ತೆ. ವೆಸ್ಟ್ ರೌಂಡ್ ಪಾರ್ಟನ್ನು ಕೂಡ ಇಲ್ಲಿ ಈ ರೀತಿ ಒಳಗಡೆ ಬಾಕ್ಸ್ ಒಳಗಡೆ ನಾವು ಸೇರಿಸ್ಕೊಳ್ಳೋಕ್ಕಂತ ಈ ಒಂದು ಮೆಥಡನ್ನು ನಾವು ಫಾಲೋ ಮಾಡೋದು. ನೆಕ್ಸ್ಟು ಸೀರೆಯ ಸೆರಗನ್ನು ನಾವೇನು ಶೋಲ್ಡರ್ ಪಿನ್ ಮಾಡಿದ್ವಲ್ವ, ಅದು ಈ ರೀತಿ ಬಾಕ್ಸ್ ಎಡ್ಜಲ್ಲಿ ಬರಬೇಕು. ನೋಡಿ, ಇಲ್ಲಿದೆ. ಆ ರೀತಿ ಅಲ್ಲಿಗೆ ಬರೋ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು 1 ಫೀಟ್ ವಿಡ್ತಲ್ಲಿ ನಾನು ಬಾಕ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಶೋಲ್ಡರ್ ಪಿನ್ನಿಂದ ಹಿಡಿದು ಕೆಳಗಡೆ ಚೆಸ್ಟ್ ಪ್ಲೀಟ್ಸ್ಗಳನ್ನು ಈ ರೀತಿಯಾಗಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರಬ್ ಮಾಡಿದರೆ ಸಾಕು, ಪ್ಲೀಟ್ಗಳು ನೀಟಾಗಿ ಕುತ್ಕೊಳ್ಳುತ್ತೆ. ಅದನ್ನು ಈ ರೀತಿ ಸ್ವಲ್ಪ ಹಿಂದಕ್ಕೆ ಡ್ರ್ಯಾಗ್ ಮಾಡಿ, ಅದಾದ ನಂತರ ಮತ್ತೆ ನಮ್ಮದು ಹೊಟ್ಟೆ ಮೇಲೆ ಬರುವಂತಹ ಪ್ಲೀಟ್ಸ್ ಏನಿರುತ್ತೆ ನೋಡಿ, ಅದನ್ನು ಕೂಡ ಈ ರೀತಿ ನಿಧಾನವಾಗಿ ಜೋಡಿಸ್ಕೊಳ್ಳಿ. ಇದಾದ ನಂತರ ನಮ್ಮದು ಬ್ಯಾಕ್ ಪಾರ್ಟ್ ಏನಿದೆ ನೋಡಿ, ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಈ ಬ್ಯಾಕ್ ಪಾರ್ಟನ್ನು ಕೂಡ ನಾವು ಬಾಕ್ಸ್ ಒಳಗಡೆ ಸೇರಿಸ್ಕೋಬೇಕು. ಅಂದರೆ ನಮ್ಮದು ಫೋಲ್ಡಿಂಗು ಕಂಪ್ಲೀಟಾಗಿ ಆಗುತ್ತೆ. ಈ ಬಾಕ್ಸ್ ಈ ಒಂದು ಪಾರ್ಟ್ ಏನಿದೆ ನೋಡಿ, ಇದು ಕಂಪ್ಲೀಟಾಗಿ ನೀಟಾಗಿ ಕೊಡೋದಿಲ್ಲ, ಇದು ಇದೇ ರೀತಿಯಾಗಿ ಕುತ್ಕೊಳ್ಳೋದು. ನಾನಿಲ್ಲಿ ಫಸ್ಟ್ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಅದಾದ ನಂತರ ಸೆಕೆಂಡ್ ಫೋಲ್ಡ್ ಮಾಡೋದಕ್ಕೆ ಇಲ್ಲಿ ನೋಡಿ, ಸೇಮ್ ವಿಡ್ತಲ್ಲಿ ನಾನು ಸೆಕೆಂಡ್ ಫೋಲ್ಡ್ ಮಾಡೋದಕ್ಕೆ ಉಳಿದ ಪಾರ್ಟ್ ಏನಿದೆ ನೋಡಿ, ಇದನ್ನು ನಾನು ಒಂದು ಚಿಕ್ಕದಾಗಿ ಸೆಕೆಂಡ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಥರ್ಡ್ ಫೋಲ್ಡನ್ನು ಈ ರೀತಿಯಾಗಿ ಅದ್ರ ಮೇಲ್ಗಡೆ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಈಸಿ ಇರೋದು, ತುಂಬಾ ಈಸಿಯಾದ ಮೆಥಡ್ ಇದು. ಆಯಿತಾ, ಇವಾಗ ಸೀರೆನ ತಿರುಗಿಸ್ಕೊಂಡೆ ನೋಡಿ, ಇಲ್ಲಿ ನಂದು ಶೋಲ್ಡರ್ ಪಿನ್ನು ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಸೆರಗನ್ನು ತೆಗೆದುಬಿಟ್ಟು ಸ್ವಲ್ಪ ಒಳಗಡೆ ಇರುವಂತಹ ಪ್ಲೀಟ್ಸ್ಗಳನ್ನು ಸ್ವಲ್ಪ ಹಿಂದಕ್ಕೆ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಅಂದಾಗ ನಮ್ಮದು ಅದರದ್ದು ಹೈಟ್ ಏನಿದೆ ನೋಡಿ ಮತ್ತು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಸಲ ಹಾಕ್ಕೊಂಡಾಗ ಕರೆಕ್ಟ್ ಬಂತು. ಎರಡೂ ಬಾರ್ಡ್ರ್ಗಳು ಆ ಕಡೆ ಈ ಕಡೆ ಬಾಕ್ಸಲ್ಲಿ ಕಾಣೋದ್ರಿಂದ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಶೋಲ್ಡರ್ ಪಿನ್ನು
ಕರೆಕ್ಟಾಗಿ ಬಂದಿದೆ. ಇವಾಗ ನೀವು ಬೇಕಿದ್ದರೆ ಈ ಸೆರಗನ್ನು ಫೋಲ್ಡ್ ಮೇಲೆ ಸೀರೆ ಬಾಕ್ಸ್ ಫೋಲ್ಡಿಂಗ್ ಮೇಲೆ ರೌಂಡಾಗಿ ಸುತ್ಕೋಬಹುದು. ಬೇಡ ಅಂತಂದರೆ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಿರುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ, ಇದ್ರ ಒಳಗಡೆ ಈ ರೀತಿ ಇದನ್ನು ಟಕ್-ಇನ್ ಮಾಡ್ಕೋಬಹುದು. ನೋಡಿ ಬಾಕ್ಸು ಎಲ್ಲ ಕಂಪ್ಲೀಟ್ ಆಗಿದೆ. ಸೆಕ್ಯೂರ್ಗಾಗಿ ಬೇಕಿದ್ರೆ ನೀವು ಒಂದು ಪಿನ್ನನ್ನು ಹಾಕ್ಕೋಬಹುದು. ನೋಡಿ ವಿತೌಟ್ ಐರನ್ ಮಾಡ್ದೇನೆ ಬಾಕ್ಸ್ ಫೋಲ್ಡಿಂಗನ್ನು ಸೆಂಟ್ರಲ್ ಪ್ಲೀಟ್ಸ್ ಮತ್ತು ಪಲ್ಲು ಪ್ಲೀಟ್ಸ್ಗಳನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನು ಈ ಸೀರೆನ ವೇರ್ ಮಾಡಿದಾಗ ಈ ರೀತಿ ಕಾಣ್ತಾ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.